ಹೆಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ನಾನು ಹಾಯ್ ಪನ್ಲೆ. ಮೊದಲಿಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಏನ್ ಮಾಡ್ಬೇಕಂತ ಗೊತ್ತಲ್ಲ, ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಬೇಕು, ನಂತರ ವಿಡಿಯೋ ನೋಡಬೇಕು. ಇವತ್ತಿನ ರೆಸಿಪಿ ಏನಂದ್ರೆ ತುಳುನಾಡಿದ್ದು ಸ್ಪೆಷಲ್. ತುಳುನಾಡು, ಮ್ಯಾಂಗ್ಳೂರು, ಉಡುಪಿ ಕಡೆ ಎಲ್ಲ ಅಪ್ಪಮ್ ಅಂತ ಮಾಡ್ತಾರೆ. ಯಾವುದೇ ಫಂಕ್ಷನ್ ಇರ್ಲಿ, ಅಪ್ಪಮ್ ವಿತ್ ಚಿಕನ್ ಕರಿ, ಅಪ್ಪಮ್ ವಿತ್ ಮಟನ್ ಕರಿ. ಈ ಅಪ್ಪಮನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಕೇವಲ 4 ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾವು ಮಾಡ್ಕೊಳ್ಬಹುದು. ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಅಲ್ಲಿ ಹೇಗೆ ಸಿಗ್ತದೆ ಅದೇ ರೀತಿ ನಮ್ಗೆ ಟೇಸ್ಟ್ ಬರುತ್ತೆ. ಸೊ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ, ಮತ್ತೆ ಸಿಗೋಣ. ಮೊದಲಿಗೆ ಇಲ್ಲಿ ನಾನು 2 ಲೋಟ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ 2 ಲೋಟ ಅಕ್ಕಿಗೆ 1 ಲೋಟ ಮಂಡಕ್ಕಿಯನ್ನು ತಗೊಳ್ಬೇಕು. ನಂತರ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ದಪ್ಪ ಹಾಲು, ತೆಂಗಿನಕಾಯಿದು ದಪ್ಪ ಹಾಲು, ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ 1 ಗ್ಲಾಸ್ನಷ್ಟು ತೆಳು ಹಾಲು ತೆಗೆದಿಟ್ಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಈಸ್ಟ್ ಅನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಗ್ರೈಂಡರಿಗೆ ಅಕ್ಕಿ, ಈಸ್ಟ್, ಡ್ರೈ ಈಸ್ಟ್ ತಗೊಂಡ್ ಮತ್ತೆ ನಾವು ಮಂಡಕ್ಕಿ ಏನು ತುಳುವಲ್ಲಿ ಕುರ್ಲ ಅಂತ ಹೇಳ್ತೇವೆ ಅದನ್ನು ಸೇರಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತೆಳು ಹಾಲನ್ನು ಸೇರಿಸಿ, ಇಲ್ಲಿ ನೀರ್ ಹಾಕ್ತಾ ಇಲ್ಲ ನಾನು ಅಕ್ಕಿ ಗ್ರೈಂಡ್ ಮಾಡುವಾಗ, ಖಾಲಿ ಹಾಲೇ, ತೆಂಗಿನಕಾಯಿ ಹಾಲು ಮೊದಲೇ ತೆಗೆದಿಟ್ಕೊಂಡಿದ್ದೇನಲ್ಲ ಅದನ್ನೇ ಹಾಕ್ತಿದ್ದೇನೆ. ಅದರಲ್ಲಿ ನಾವು ಈ ರೀತಿ ಸ್ಮೂತ್ ಆಗಿ ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು. ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸಣ್ಣ ಆದ ನಂತರ ಮಸಾಲೆ ಎಲ್ಲ ಸಣ್ಣ ಆದ ನಂತರ ಈಗ ಗ್ರೈಂಡರ್ ತೊಳಿಲಿಕ್ಕೆ ನಾವೇನ್ ದಪ್ಪ ಹಾಲು ತೆಗ್ದಿದ್ವಿ ಅಲ್ಲ ತೆಂಗಿನಕಾಯಿದು, ಅದನ್ನ ಹಾಕೊಳ್ಬೇಕು. ಕಡಿಯುವಾಗ ತೆಳು ಹಾಲಲ್ಲಿ ಕಡಿಬೇಕು ತೆಂಗಿನಕಾಯಿದ್ದು. ಗ್ರೈಂಡರ್ ತೊಳೆಯುವಾಗ ದಪ್ಪ ಹಾಲು ಮಾಡ್ಕೊಂಡು ಅದರಲ್ಲೇ ನಾವು ಬಂದವನ್ನು ಫರ್ಮೆಂಟ್ ಆಗ್ಲಿಕ್ಕೆ ಇಟ್ಟು ಬಿಡ್ಬೇಕು. ಈ ರೀತಿ ಚಂದ ಒಂದು ಪಾತ್ರೆಗೆ ಹಾಕೊಂಡು ಚಂದ ಮಿಕ್ಸ್ ಮಾಡಿ ಓವರ್ ನೈಟ್ ಇದನ್ನು 1-2-3 ಪಾತ್ರೆ ಅದರ ಮೇಲ್ಗಡೆ ಮುಚ್ಚಿ ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಇಟ್ರೆ ಒಳ್ಳೆ ಫರ್ಮೆಂಟ್ ಆಗುತ್ತೆ. ನೋಡಿ ಈ ರೀತಿ ಹೇಗೆ ಹುಳಿ ಬಂದಿದೆ ನೋಡಿ ಅಂತೆ. ಸೂಪರ್ ಅಂದ್ರೆ ಸೂಪರ್ ಆಗಿ ಹುಳಿ ಬಂದಿದೆ. ನಂಗೇನೆ ಖುಷಿ ಆಗಿತ್ತು. ನಾನು ಫಸ್ಟ್ ಟೈಮ್ ಈಸ್ಟ್ ಹಾಕಿ ಮಾಡುದು. ಅದಕ್ಕಿಂತ ಮುಂಚೆ ಎಲ್ಲ ನಾನು ಕಳ್ಳು ಅಂತ ಹೇಳ್ತಾರಲ್ಲ, ಕಲಿ ಅಂತ ಹೇಳ್ತೇವೆ ತುಳುವಲ್ಲಿ, ಅದನ್ನ ಹಾಕಿ ಮಾಡ್ತಿದ್ದೆ. ಈಸ್ಟ್ ಹಾಕಿ ಫಸ್ಟ್ ಟೈಮ್ ಮಾಡುದು. ಸೇಮ್ ಅಂದ್ರೆ ಸೇಮ್ ಕೆಟ್ರಡ್ಸ್ ಅಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ರೀತಿ ಬಂದಿದೆ. ಈಗ ಫರ್ಮೆಂಟ್ ಆಗ್ಲಿಕ್ಕೆ ಪಾತ್ರೆಯಿಂದ ತೆಗೆದು ನಾವು ಯಾವ್ದು ಸಣ್ಣ ಪಾತ್ರೆ ಇದೆ ಅದಕ್ಕೆ ಹಾಕೊಳ್ಬೇಕು. ಇವಾಗ ನಾನಿಲ್ಲಿ ಅಪ್ಪಂ ಕಾವಲಿ ತಗೊಂಡಿದ್ದೀನಿ. ಇದು ಕಬ್ಬಿಣದ ಕಾವಲಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೇನೆ. ಕಾವಲಿ ಒಳ್ಳೆ ಬಿಸಿ ಆದ ನಂತರ ಈ ರೀತಿ ಸ್ವಲ್ಪ ಬ್ಯಾಟರ್ ಹಾಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಬೇಕು. ಅಪ್ಪಂ ಕಾವಲಿಗೆ ಈ ರೀತಿ ಸ್ಪ್ರೆಡ್ ಮಾಡ್ಬೇಕು. ಸ್ಪ್ರೆಡ್ ಮಾಡಿ ಹಾಗೆ 3 ನಿಮಿಷ ಹಾಗೆ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಬೇಕು. ನಾನ್ ಸ್ಟಿಕ್ ಇದ್ರೆ ಬೇಗ ಆಗುತ್ತೆ. ನಾನು ಇದು ಕಬ್ಬಿಣ ಕಾವಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಈ ಕಾವಲಿಯಲ್ಲಿ. ಬಟ್ ಸೂಪರ್ ಆಗಿ ಬಂದಿದೆ, ಏನು ಸ್ಟಿಕ್ಕಿ ಆಗಿ ನಿಲ್ಲಿಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾ ಉಂಟು ನೋಡಿ ಅಂತೆ ದೋಸೆ. ಈ ರೀತಿ ಮಾಡ್ಕೊಂಡ್ರೆ ನಮ್ದು ಅಪ್ಪಂ ರೆಡಿ. ಅಪ್ಪಮಿಗೆ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಗೊತ್ತಾಯ್ತಲ್ಲ ನಿಮ್ಗೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಉದ್ದು ಎಂತದ್ದು ಹಾಕ್ಲಿಕ್ಕಿಲ್ಲ, ಸಬ್ಬಕ್ಕಿ ಎಂತದ್ದು ಹಾಕ್ಲಿಕ್ಕಿಲ್ಲ. ಅಕ್ಕಿ ಮತ್ತೆ ಮಂಡಕ್ಕಿ, ಅದರ ಜೊತೆ ಈಸ್ಟ್ ಮತ್ತೆ ತೆಂಗಿನಕಾಯಿ ಹಾಲು. ಕೆಲವರು ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾರೆ, ಬಟ್ ಹಾಲು ಹಾಕಿದ್ರೆ ಈ ರೀತಿ ವೈಟ್ ಆಗಿ ಬರುತ್ತೆ. ಯಾವುದೇ ಸ್ವಲ್ಪ ಬ್ಲಾಕ್ ಕಲರ್ ಏನು ಬರಲ್ಲ. ನೋಡಿ ಇಲ್ಲಿ ಇನ್ನೊಂದು ಕೂಡ ಹಾಗೆ ಹಾಕ್ತಿದ್ದೀನಿ. ಸ್ವಲ್ಪ ಹಾಕೊಂಡು ಕಾವಲಿಯಲ್ಲಿ ಫುಲ್ ಸ್ಪ್ರೆಡ್ ಮಾಡ್ಬೇಕು. ನಂತರ 1-2-3 ನಿಮಿಷ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಬೇಕು. ನಮ್ಮದು ಅಪ್ಪಂ ರೆಡಿ. ರೆಸ್ಟೋರೆಂಟ್ ಅಲ್ಲಿ ಹೇಗೆ ಸಿಗ್ತದೆ ನೋಡಿ ಅದೇ ಟೇಸ್ಟ್, ಸ್ವಲ್ಪನೂ ಡಿಫ್ರೆನ್ಸ್ ಇರಲ್ಲ, ಅದೇ ಟೇಸ್ಟ್ ಬರ್ತದೆ. ಸೊ ನೀವು ಕೂಡ ಟ್ರೈ ಮಾಡಿ ಆಯ್ತಾ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಇದ್ರ ಜೊತೆ ಕೋಳಿ ಸಾರಂದು ಮಾಡಿದ್ರೆ ಸೂಪರ್. ನೋಡಿ ನಾನಿಲ್ಲಿ ಅದ್ರ ಹಿಂದ್ಗಡೆ ಕಲರ್ ತೋರಿಸಿದ್ದೇನೆ ನೋಡಿ. ನಾವು ಯಾವಾಗಾದ್ರೂ ರೆಸ್ಟೋರೆಂಟ್ ಅಲ್ಲಿ ತಿಂದ್ರೆ ಇದೇ ರೀತಿ ಇರ್ತದಲ್ಲ. ನೋಡಿ ತುಂಬಾ ಅಂದ್ರೆ ತುಂಬಾ ಕರೆಕ್ಟ್ ಆಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಇವಾಗ ಇದ್ರ ಜೊತೆ ತಿನ್ಲಿಕ್ಕೆ ಚಿಕನ್ ಸಾರು ಮಾಡ್ತಿದ್ದೇನೆ. ಇದಕ್ಕೆ ನಾನಿಲ್ಲಿ 1 ಇಡೀ ತೆಂಗಿನಕಾಯಿ ತಗೊಂಡಿದ್ದೀನಿ. ಇದಕ್ಕೊಂದು 10-12 ಬ್ಯಾಡಗಿ ಚಿಲ್ಲಿ ಮತ್ತೆ ಕರಿಮೆಣಸು, 1 ಇಡೀ ಈರುಳ್ಳಿ, ಗರಂ ಮಸಾಲೆ, 8 ಎಷ್ಟು ಬೆಳ್ಳುಳ್ಳಿ, ಹಳದಿ, ಅರಿಶಿನ ಪೌಡರ್, ಗಸಗಸೆ, ಜೀರಿಗೆ, ಕೊತ್ತಂಬರಿ ಮತ್ತೆ ಸ್ವಲ್ಪ ಗೋಡಂಬಿ ಹಾಕೊಂಡು ಇಷ್ಟನ್ನು ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ಬೇಕು. ಇವಾಗ ಚಿಕನ್ ಕುಕ್ ಮಾಡ್ಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಒಗ್ಗರಣೆಗೆ ಬೆಳ್ಳುಳ್ಳಿ, ಜಜ್ಜಿದ ಶುಂಠಿ ಮತ್ತೆ ಕರಿಬೇವು ಮತ್ತೆ ಇದ್ರ ಜೊತೆನೆ ಸ್ವಲ್ಪ ಹಸಿಮೆಣಸಿನಕಾಯಿನ ಹಾಕೊಂಡು ಒಂದ್ಸಲ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಇವೆಲ್ಲ ಫ್ರೈ ಆದ ನಂತರ ಇದಕ್ಕೆ ಇವಾಗ 1-1.5, ಒಂದು ದೊಡ್ಡದಾದ್ರೆ 1 ಈರುಳ್ಳಿ ಸಾಕು, ಸಣ್ಣದಾದ್ರೆ 1.5 ಈರುಳ್ಳಿ ಹಾಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೊಂಡು ಅದನ್ನ ಫ್ರೈ ಆದ ನಂತರ ಅದಕ್ಕೆ 1 ಟೊಮೆಟೊವನ್ನು ಹಾಕೊಂಡು ಈ ರೀತಿ ಕುಕ್ ಮಾಡ್ಕೊಳ್ಳೋಣ. ಇವಾಗ ಒಂದ್ಸಲ ಎಲ್ಲ ಒಗ್ಗರಣೆ ಎಲ್ಲ ಸರಿಯಾಗಿ ಕುಕ್ ಆಗ್ಲಿ. ನಂತರ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೆ ನಾನಿಲ್ಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಹೋಗೋದನ್ನಾಗ ನಾವು ಅದನ್ನು ಕುಕ್ ಮಾಡ್ಕೊಳ್ಬೇಕು. ಇವೆಲ್ಲ ಒಗ್ಗರಣೆ ಕುಕ್ ಆದ ನಂತರ ನಾವು ಕ್ಲೀನ್ ಮಾಡಿದ ಚಿಕನ್ ಪೀಸ್ ಹಾಕೊಳ್ಳೋಣ. ಮಂಗಳೂರು ಶೈಲಿಯಲ್ಲಿ ಚಿಕನ್ ಸಾರು ಹೇಗೆ ಮಾಡೋದಂತ ಹೇಳ್ತಿದ್ದೇನೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಹಾಕಿ ಒಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದ ನಂತರ ಒಂದ್ಸಲ ಲಿಡ್ ಮುಚ್ಚಿ ಹಾಗೆ 1 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಸೆಕೆ ಬಂದ ನಂತರ ಅಂದ್ರೆ ಸ್ವಲ್ಪ ಬಿಸಿ ತಾಗಿದ ನಂತರ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು, ನೀವು ಹುಣಸೆ ಹಣ್ಣಿನ ನೀರು ಹಾಕೊಳ್ಬಹುದು. ನಾನಿಲ್ಲಿ ಪಲ್ಪ್ ಸಮೇತ ಹಾಕೊಂಡಿದ್ದೇನೆ. ಎಲ್ಲವನ್ನು ಹಾಕೊಂಡು ಒಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಮುಚ್ಚಿ ಹಾಗೆ 10 ನಿಮಿಷ ಕುಕ್ ಆಗ್ಲಿ.
ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಮಸಾಲೆಯನ್ನು ಹಾಕೊಳ್ಳೋಣ. ನಾವೇನ್ ಮಸಾಲ ರೆಡಿ ಮಾಡ್ಕೊಂಡಿದ್ದೇವೆ ಅದನ್ನ ಹಾಕೊಂಡು ನಾನು ಅದ್ರ ಗ್ರೈಂಡರ್ ತೊಳೆದ ನೀರ್ ಸಮೇತ ಅದಕ್ಕೆ ಹಾಕಿ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಈ ಟೈಮಲ್ಲಿ ನಿಮ್ಗೆ ಉಪ್ಪು ರುಚಿಗೆ ನೋಡ್ಕೊಂಡು ಬೇಕಿದ್ರೆ ಇನ್ನೊಂದ್ಸಲ ಹಾಕೊಳ್ಬಹುದು. ಅಥವಾ ನೀವು ಸಾರು ಮಾಡುವಾಗ ನಾನಿಲ್ಲಿ ಇವತ್ತು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೀನಿ, ತುಪ್ಪ ಬೇಕಾದ್ರೆ ಹಾಕೊಳ್ಬಹುದು ಒಗ್ಗರಣೆಗೆ. ಇವಾಗ ಒಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಮುಚ್ಚಿ ಹಾಗೆ ಕುಕ್ ಆಗ್ಲಿಕ್ಕೆ ಬಿಡೋಣ. ಇವಾಗ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು, ಚಿಕನ್ ಎಲ್ಲ ಕರೆಕ್ಟ್ ಆಗಿ ಕುಕ್ ಆಗಿದೆ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನಾನು ಯಾವತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ 1 ನಿಮಿಷ ಆದ್ರೂ ಲಿಡ್ ಮುಚ್ಚಿ ಹಾಗೆ ಕುಕ್ ಮಾಡ್ತೇನೆ, ಅದ್ರ ಅರೋಮ ಎಲ್ಲ ಇಳಿದುಕೊಳ್ಳಿ ಅಂತ. ಸೊ ನೋಡಿ ಇವಾಗ ಲಿಡ್ ಮುಚ್ಚಿ ತೆಗ್ದಿದೆ, 1 ನಿಮಿಷ ನಂತರ ತೆಗ್ದಿಟ್ಟಿದ್ದೇನೆ. ನೋಡಿ ನಮ್ಮ ಮಂಗಳೂರು ಶೈಲಿಯಲ್ಲಿ ಚಿಕನ್ ಸಾರು ಕೂಡ ರೆಡಿ ಆಗಿದೆ. ಆ ಅಪ್ಪಂ ಜೊತೆ ಚಿಕನ್ ಸಾರು ಅಂತೂ ಸೂಪರ್ ಆಗಿ ಬಂದಿತ್ತು. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. 1-2 ಲಾಸ್ಟ್ ಇದ್ದಿದ್ದು ನಾನು ಸ್ವಲ್ಪನೇ ಬ್ಯಾಟರ್ ಮಾಡಿ ಇಟ್ಟಿದ್ದು, ಎಲ್ಲಾನು ಖಾಲಿ ಆಗಿತ್ತು. ಸೊ ಒಂದು ಪ್ಲೇಟ್ ಅಲ್ಲಿ 1-2 ಅಪ್ಪಂ ಮತ್ತೆ ಅದ್ರ ಜೊತೆ ಚಿಕನ್ ಕರಿ ನೋಡಿ ಹೇಗಾಗಿದೆ ಅಂತ. ನೋಡಿ ಸೂಪರ್ ಆಗಿ ಬಂದಿತ್ತು. ಸತ್ಯ ಹೇಳ್ತೇನೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಈ ರೀತಿ ಈಸ್ಟ್ ಹಾಕಿ ಸೊ ನಂಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ತುಂಬಾ ಈಸಿಯಾಗಿ ಹೇಗೆ ಮಾಡೋದಂತ ಹೇಳಿಕೊಟ್ಟಿದ್ದೇನೆ. ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಸಹ ನಿಮ್ಗೆ ಹೇಳಿದ್ದೇನೆ. ಸೊ ನಾವು ಎಲ್ಲಿ ಕೂಡ ಹೋದಾಗ ಅಲ್ಲೆಲ್ಲ ಮಾಡ್ತಾರೆ, ಟೇಸ್ಟಿಯಾಗಿ ಸಿಗ್ತದೆ, ನಮಗೂ ರುಚಿ ಅಂತ ತುಂಬಾ ಖುಷಿ ಆಗ್ತದೆ. ಸೊ ನೀವು ಇದನ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ನಾನು ಹೇಳಿಕೊಟ್ಟಿದ್ದೇನೆ. ಸೊ ನೀವು ಟ್ರೈ ಮಾಡಿ, ಮತ್ತೆ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಸೊ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಮೊದಲಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ, ಮತ್ತೆ ನನ್ನ ಎಲ್ಲಾ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಟಾಟಾ, ಬಾಯ್ ಬಾಯ್.